ನಾಡಿನ ಮಹನೀಯ ಬಾಂಧವರೆಲ್ಲರಿಗೂ ನಮಸ್ಕಾರ. ಇಲ್ಲಿ ಸಿರಿವಂತನೋರ್ವ ತನ್ನ ಬದುಕಿನ ಸ್ವಾಗತವನ್ನು ವಿವರಿಸಿದ ವಿವರವೊಂದು ತಮ್ಮ ಮುಂದೆ. ಅಪ್ಪ ಅಗರ್ಭ ಶ್ರೀಮಂತ, ನಾನೊಬ್ಬನೇ ಮಗ. ತಂದೆ ತಾಯಿ ಮದುವೆಯಾದ 10 ವರ್ಷಗಳ ತರುವಾಯ ನನ್ನ ಜನನವಾಯಿತು. ಅತೀವ ಕಾಳಜಿಯಿಂದ ಬೆಳೆದೆ. ಎಲ್ಲವೂ ಸಿಕ್ಕಿತು ನಿರೀಕ್ಷೆ ಮೀರಿ. ವಿದ್ಯೆಯು ದಕ್ಕಿತು ಅನನ್ಯವಾದದ್ದು. ನಾನೇ ಶ್ರೀಮಂತ, ನಾನೇ ಜಾಣ, ಯಾರ ಹಂಗು ನನಗೇಕೆ ಎಂಬ ಬಿಗುಮಾನವು ಮನಸ್ಸಿಗಂಟಿಕೊಂಡಿತ್ತು. ಸುತ್ತಲಿನದೆಲ್ಲವೂ ಕಡೆಗಣನೆ ಮಾಡಿದೆ. ನನ್ನ ನೋಟ ಬರೀ ಮುಗಿಲಿನೆತ್ತರಕ್ಕೆ ಮಾತ್ರ. ಅದು ನನ್ನ ಧ್ಯೇಯವೂ ಕೂಡ ಆಗಿತ್ತು. ನನ್ನ ಹಾರಾಟವೂ ಕೂಡ ಹೆಚ್ಚಾಗಿ ಮುಗಿಲಲ್ಲೇ ಇರುತ್ತಿತ್ತು. ಬಿಸ್ನೆಸ್ ಮೇಲೆ ಒಂದು ದಿನ ಹೆಲಿಕಾಪ್ಟರ್ನಲ್ಲಿ ಸಾಗುತ್ತಿದ್ದೆ. ಹವಾಮಾನ ವೈಪರೀತ್ಯದಿಂದಾಗಿ ಹೆಲಿಕಾಪ್ಟರ್ ಪತನವಾಗಿತ್ತು. ಸಮಯ ಸರಿದು ಹೋಗಿತ್ತು. ಕಣ್ಣು ಬಿಟ್ಟು ನೋಡಿದೆ. ಅತೀವನೋ ಮೈಯಲ್ಲೆಲ್ಲ. ಮಳೆ ಧೋ ಎಂದು ಸುರಿಯುತ್ತಿತ್ತು. ಎದುರಿಗೆ ಬರೀ ಕಾರ್ಕತ್ತಲು. ಕೋಲ್ಮಿಂಚು ಹೊಡೆದಾಗಲೇ ನನಗೆ ಅರಿವಾಗಿದ್ದು ನಾನಿರುವುದು ದಟ್ಟವಾದ ಕಾಡಿನಲ್ಲಿ. ಸಂಪರ್ಕಕ್ಕೆ ಯಾವ ಮೂಲವೂ ಇಲ್ಲ. ಮೈ ಮೇಲೆ ಹರಿದ ಬಟ್ಟೆ ಮಾತ್ರ. ಮೊದಲ ಬಾರಿ ಜೀವನದಲ್ಲಿ ಭಯ ಕಂಡೆ. ಮತ್ತೊಂದು ಕೋಲ್ಮಿಂಚಿನಲ್ಲಿ ಪೈಲಟ್ ಮತ್ತು ಬಾಡಿಗಾರ್ಡ್ಗಳು ಶವವಾಗಿ ಬಿದ್ದಿರುವುದನ್ನು ಕಂಡೆ. ನನ್ನ ಕಾಲು ಉಳಿದಿತ್ತು. ಕೈ ಮೈಗಳಲ್ಲಾದ ನಜ್ಜು ಗಾಯಗಳಿಂದ ರಕ್ತ ಒಸರುತ್ತಿತ್ತು. ಮೊದಲ ಬಾರಿಗೆ ದೇವರನ್ನು ನೆನೆದೆ. ಮತ್ತದೇ ಕೋಲ್ಮಿಂಚು. ದೂರದ ಎತ್ತರದಲ್ಲಿ ಒಂಟಿ ಗುಡಿಸಲಿನ ಗೋಚರವಾಯಿತು. ಓಡಿದೆ, ಕಾಲು ಸಹಕರಿಸದು. ಆದರೂ ಓಡಿದೆ ಕಾಲೆಳೆಯುತ್ತ. ಮುಗ್ಗರಿಸಿದ್ದೆಷ್ಟೋ, ಕೈ ಕಾಲುಗಳಿಂದ ರಕ್ತ ಒಸರಿಸಿದ್ದೆಷ್ಟೋ ಅದ್ಯಾವೂ ತಿಳಿಯದು. ದೇವರನ್ನು ನೆನೆಯುತ್ತಲೇ ಇದ್ದೆ ಗುಡಿಸಲು ತಲುಪುವವರೆಗೂ. ಕಣ್ಣೀರದಾರೆ ಮಳೆ ನೀರು ಸ್ವಾಧೀನಪಡಿಸಿಕೊಂಡಿದೆ. ಅರ್ಥನಾದದ ಅಂಗಲಾಚಿದ್ದೆ ಗುಡಿಸಲಿನಲ್ಲಿರುವವರೆಗೆ ನನ್ನನ್ನು ಬದುಕಿಸಿ ಎಂದು. ಶುಶ್ರೂಷೆ ಸಿಕ್ಕಿತು. ಎಂದಿಗೂ ಸಿಗದ ಅಪ್ಯಾಯತೆ. ಕೈ ಕಾಲಿಗಳಿಗಾದ ರಕ್ತವಸಿರುವ ಗಾಯಗಳನ್ನು ಸರಿಪಡಿಸಿ ಪಟ್ಟಿಯನ್ನು ಕಟ್ಟಿ ತಲೆನೇ ಒರೆಸಿ ಗುಡಿಸಲಿನ ಅಜ್ಜಿ ಊಟಕ್ಕೆ ಬಡಿಸಿದ್ದಳು. ಜೀವನದಲ್ಲಿ ಮೊದಲ ಬಾರಿಗೆ ಅನ್ನವನ್ನು ಕಣ್ಣಿಗೊತ್ತಿಕೊಂಡು ಸೇವಿಸಿದ್ದೆ. ತದನಂತರದಲ್ಲಿ ನನ್ನವರ ಸಂಪರ್ಕ ಸಿಕ್ಕು ಶೀಘ್ರವಾಗಿ ಚೇತರಿಸಿಕೊಂಡಿದ್ದೆ. 30 ವರ್ಷದ ನನ್ನ ಶ್ರೀಮಂತಿಕೆ ನೀಡದ ಜೀವನಾನುಭವ ಈ ಒಂದು ದಿನ ನನಗೆ ನೀಡಿತು. ಕಷ್ಟ, ಹಸಿವು, ಅಗತ್ಯತೆ, ಬಡತನ ಈ ಎಲ್ಲದರ ಅರಿವು ನನಗಾಗಿತ್ತು. ಅಪ್ಪ ಕಾಲವಾಗುವ ಸಮಯದಲ್ಲಿ ಹೇಳಿದ್ದ, ಮಗನೇ, ಈ ಬದುಕು ಬದುಕಲ್ಲ, ತಿಳಿವೆ ನೀಮೆಲ್ಲ, ಅನುಭವಿಸಿದೊಡೆ ಅವಘಡಗಳನ್ನೆಲ್ಲ, ಪ್ರೀತಿಸೋ ಈ ಜಗದ ಜನರನ್ನೆಲ್ಲ, ಅದೇ ಜೀವನದ ಬೆಲ್ಲ. ಹೌದು, ಅಪ್ಪ ಹೇಳಿದಂತೆ ಅರಿಯೋ ನಿನ್ನ ಜೀವನ ಸಿರಿಯೋ ಎಂಬುದರೆಡೆ ಇನ್ನು ಮೇಲೆ ನನ್ನ